Empowering indigenous tribals, the Mungod journey. In the heart of Uttara Kannada district lies Mungod, a home to diverse indigenous tribal communities: Gauli, Golla, Korava, Lambani, Bedar Valmiki, Vaddar and Siddhi. Despite their rich heritage, these communities face significant challenges, economic hardships in access to housing and land rights, limited access to education and hardship gaps. But amidst all these challenges, a transformation is unfolding. Three years ago, we embarked a journey alongside 1,622 tribal members, children, women and men towards sustainable development. With a focus on education, health, empowerment, government entitlements and self-resilience, our mission has been to foster long-term change. ನಮಗ ಈಗೀಗ ಅರ್ಥ ಆಗ್ತಾ ಬಂತು, ಇಷ್ಟು ವರ್ಷ ನಮ್ಮ ಕೆಟ್ಟ ಪರಿಸ್ಥಿತಿಗೆ ನಾವೇ ಕಾರಣ ಅಂತ. ನಮ್ಮ ಸ್ಥಿತಿ ಚಲೋ ಆಗಲಿಕ್ಕೆ ನಾವೇ ಗಟ್ಟಿಯಾಗಿ ನಿಲ್ಲಬೇಕು. ನಾವು ಒಕ್ಕಟ್ಟಾಗಿದ್ದರೆ ಹೋರಾಟ ಮಾಡಲಿಕ್ಕೆ ಆಗ್ತೈತಿ. ಪಂಚಾಯತಿ ಸರ್ಕಾರ ನಮ್ಮ ಅಭಿವೃದ್ಧಿಗಾಗೇ ಇರೋದು. ನಾವು ಈ ಪಂಚಾಯತಿ ಸರ್ಕಾರನ ಇಲಾಖೆಗಳ ಮೂಲಕ ಸರಿಯಾಗಿ ಕಾರ್ಯನಿರ್ವಹಿಸುವಂಗೆ ಮಾಡ್ಕೊಂಡು ಹೋಗ್ತೇವೆ. ನಮಗೆ ಮೊದಲು ನಮಗೆ ನಾವೇ ಕಂಡ್ರೆ ನಮ್ಮದೇ ನಾವು ಒಬ್ಬರಿಂದ ಒಬ್ಬರಿಗೆ ಸೇರಿಕೆ ಬರ್ತಿದ್ದಿಲ್ಲ. ನಮ್ಮ ಹಾಡು, ಕುಣಿತ, ಕಲೆ, ಅಟೋ ನಮ್ಮನ್ನು ಒಟ್ಟು ಮಾಡೈತಿ. ಇದರಿಂದ ನಮ್ಮ ಭೂಮಿ ಹಕ್ಕನ್ನು ಪಡೆಯಲು ನಮಗೆ ಒಳ್ಳೆಯ ಅವಕಾಶವಾಯಿತು. ನಾನು ಮೆಂಬರ್ ಆದ ಮೇಲೆ ಬಸ್ ವ್ಯವಸ್ಥೆ ಮಾಡಿಸಿದ್ದೇವೆ, ಶಾಲೆ ವ್ಯವಸ್ಥೆ ಮಾಡ್ತೇವೆ, ಮನೆ ವ್ಯವಸ್ಥೆ ಮಾಡಿಸಿದ್ದೇವೆ, ಸರ್ಕಾರಿ ಸವಲತ್ತನ್ನು ಬಡವರಿಗೆ ತಲುಪಿಸಿದ್ದೇವೆ. Education is the cornerstone of change. By setting up 10 village hostels and 20 CLCs, higher education support, career guidance, strengthening community and SDMCs, we have equipped over 633 children for a brighter future. For the indigenous women, empowerment has meant access to financial independence, leadership opportunities, occasional training and advocacy initiatives. Around 412 women have engaged in IGA and earning monthly income of 10,000 locally. The male members ask our opinion, suggestions in taking decisions at home about our children's education, sale of maize, paddy and ginger. ನಾವು ಇವಾಗ ಮಂಗಳೂರು ಸಿಡಾಕ್ ಸಂಸ್ಥೆ ವತಿಯಿಂದ ಪೆಚಾನ್ ಕಾರ್ಡ್ ಅಂತ ತಗೊಂಡಿದ್ದೀವಿ. ಅದರಿಂದ ನಮಗೆ ಲೋನ್ಗಳು ಬ್ಯಾಂಕ್ಗಳಲ್ಲೆಲ್ಲ ಸಾಲ ಸೌಲಭ್ಯಗಳು ಸಿಗುತ್ತೆ ಅಂತ ಅವರು ಹೇಳಿದ್ದಾರೆ. ಆಮೇಲೆ ನಾವು ಸಂಘಗಳಲ್ಲಿ ಉಳಿತಾಯ ಮಾಡೋದ್ರಿಂದ ನಮಗೆ ಉಳಿತಾಯದಲ್ಲಿ ಹಣದ ವ್ಯವಹಾರನ ಮಾಡೋದ್ರಿಂದ ನಮ್ಮ ಮನೆ ಗಂಡು ಮಕ್ಕಳಿಗೆ ನಮಗೆ ಏನಾದರೂ ಬೇಕಾದರೆ ಮಕ್ಕಳಿಗೆ ಸ್ಕೂಲ್ಗೆಲ್ಲ ಫೀಸ್ ಎಲ್ಲ ಕಟ್ಟಲಿಕ್ಕೆ ನಮ್ಮನ್ನು ಕೇಳ್ತಾರೆ. ಈಗ ನಾವು ಮೊದಲೆಲ್ಲ ಅವ್ರನ್ನ ಕೇಳ್ತಿದ್ವಿ, ನಮಗೆ ಮನೆ ಖರ್ಚಿಗೆ ದುಡ್ಡು ಕೊಡಿ ಅಂತ ಹೇಳಿ. ಈಗೆಲ್ಲ ಗಂಡು ಮಕ್ಕಳೇ ನಮ್ಮನ್ನು ಕೇಳೋ ಥರ ಆಗಿದೆ ಸಂಘಗಳಿಂದಾಗಿ. ಆಮೇಲೆ ನಮಗೆ ನಾವು ಈ ಕೆಲಸ ಮಾಡೋದ್ರಿಂದ ತಿಂಗಳಿಗೆ 10 ರಿಂದ 12 ಸಾವಿರ ರೂಪಾಯಿ ಆದಾಯ ಬರುತ್ತೆ ನಮಗೆ.
ಆಮೇಲೆ ಇದನ್ನ ಬಿಟ್ಟು ಬೇರೆ ಅಂದ್ರೆ ಕೆಲವೊಬ್ರು ಬೇರೆ ಸಂಘಗಳಲ್ಲಿರೋ ಮಹಿಳೆಯರು ಹೊಲಿಗೆ ಅಂತ ಮಾಡ್ತಾರೆ. ಆಮೇಲೆ ಹಪ್ಪಳ, ಸಂಡಿಗೆ, ಊದ್ಬತ್ತಿ ಆ ಥರದ್ದೆಲ್ಲನೂ ಮಾಡ್ತಾರೆ. ಅದರಿಂದ ಹೆಣ್ಮಕ್ಳು ಸ್ವಾವಲಂಬಿಗಳಾಗಿದ್ದಾರೆ ಈಗೆಲ್ಲ. ನನ್ನ ಮಗ ಶ್ರೇಯಾನ್ಸ್ ರೀ 1.5 ವರ್ಷದಿಂದ ಭಾಳ ಅಪೌಷ್ಟಿಕನಾಗಿದ್ದಾನೆ. ಒಂದು ವರ್ಷ ಆದ್ಮೇಲೆ ದಿನ ಮೊಟ್ಟೆ, ಮೊಳಕೆ ಕಾಳು, ಹಾಲು, ಸಿರಿಧಾನ್ಯ ಪೌಡರು ಇದನ್ನೆಲ್ಲ ಕೊಡೋಕೆ ಶುರು ಮಾಡಿದಾಗಿಂದ ಸುಧಾರಿಸ್ತಾನ್ರಿ. ನಾವೀಗ ತಪ್ಪದೆ ಚೆಕಪ್ಪಿಗೆ ಆಸ್ಪತ್ರೆಗೆ ಹೋಗ್ತೀವ್ರಿ. ಮನೆಯಲ್ಲಿ ಮಕ್ಕಳಿಗೆ ತತ್ತಿ ಜೊತೆಗೆ ಪೌಷ್ಟಿಕ ಆಹಾರವನ್ನು ಕೊಡ್ತೀವ್ರಿ. ನಮ್ಮ ಅಂಗನವಾಡಿಯಲ್ಲಿ ತರಕಾರಿ ಬೆಳೆಸಿ ಮಕ್ಕಳಿಗೆ ಊಟ ಕೊಡ್ತೀವ್ರಿ. ಒಟ್ಟಿನಲ್ಲಿ ನಮ್ಮೂರಲ್ಲಿ ಯಾವ ಮಗುಗೂ ಅಪೌಷ್ಟಿಕವಾಗಿದ್ದಂಗೆ ನೋಡ್ಕೊಂತ ಇದ್ವಿ. ವಿಶೇಷ ಚೇತನ ಮಕ್ಕಳು UDID ಕಾರ್ಡ್ ಪಡ್ಕೊಂಡ್ಮೇಲೆ ಪೆನ್ಷನ್ ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಗೆ ನಿರಾಮಯ ಇನ್ಶೂರೆನ್ಸ್ಗೂ ಅರ್ಜಿ ಹಾಕ್ಯಾರ. ಕುಂಠಿತ ಬೆಳವಣಿಗೆಯ 18 ಮಕ್ಕಳು CRC ದಾವಣಗೆರೆಯಿಂದ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ನಿಯಮಿತವಾದ ಚೆಕಪ್ನಿಂದ ತಾಯಂದಿರು, ಕಿಶೋರಿಯರು, ಗರ್ಭಿಣಿಯರ ಆರೋಗ್ಯ ಸುಧಾರಿಸ್ತಾ ಇದ್ದೀರಿ. ಗ್ರಾಮೀಣ ಉದ್ಯೋಗ ಖಾತ್ರಿ, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಾವು 2024ರಲ್ಲಿ 90 ದಿನ ಕೆಲಸ ಮಾಡಿದ್ದೀವಿ ಪೂರ್ತಿ ನಮ್ಮ ಕುಟುಂಬದವರು. ಆನಂತರ ನಾವು ಈ ವರ್ಷ 100 ದಿವಸ ಕೆಲಸ ಮಾಡಿದ್ದೀವಿ. ಈ ಯೋಜನೆ ಅಡಿಯಲ್ಲಿ ನಾವು ಸುಮಾರು 60,000 ರೂಪಾಯಿ ಲಾಭ ಪಡ್ಕೊಂಡೀವಿ. ರೇಷನ್ ಕಾರ್ಡಿನ ಅಕ್ಕಿ ತಗೋತೀವಿ, ಮತ್ತು ಗೃಹಲಕ್ಷ್ಮಿ ಅಂತ 2,000 ರೂಪಾಯಿ ಸಿಗ್ತೈತಿ. ಮತ್ತು ಇದು ಒಂದು ಕಾಮಗಿರಿ ಅಂತ ವರ್ಷಕ್ಕೆ 100 ಹಾಜರಿ ಕೊಡ್ತಾವ್ರಿ ನಮಗೆ. ನಮ್ಮ ಮುಂಡಗೋಡ ತಾಲೂಕಿನ ರೈತರಿಗೆ ಭಾಳ ತೊಂದರೆ ಇತ್ತು. ಅದರಿಂದಾಗಿ ಮುಂಡಗೋಡ ತಾಲೂಕಿನಲ್ಲಿ ಈ ಭೂಮಿಗಳನ್ನು ಪಡೀಲಿಕ್ಕೆ ಭಾಳ ತೊಂದರೆ ಇತ್ತು. ಸುಮಾರು ಹೋರಾಟಗಳನ್ನು ಮಾಡಿದ್ವಿ. ತಾಲೂಕಾ ಭೂ ಹಕ್ಕು ಹೋರಾಟವನ್ನು ನಮ್ಮ MLA ಜೊತೆ MLA ಆನಂತರ ಇಲ್ಲಿ ಇರೋಂಥ ಎಲ್ಲ ಜನರು ಹೋರಾಟ ಮಾಡಿ ಕಡೆಗೆ 57 ನಂಬರ್ ಫಾರ್ಮ್ ತುಂಬಕ್ಕೆ ಅವಕಾಶ ಮಾಡಿಕೊಟ್ಟು, ನೆಕ್ಸ್ಟ್ ಅದೇ ರೀತಿಯಾಗಿ ನಮ್ಮ ಈ ಕಂದಾಯ ಗ್ರಾಮಗಳಿಗೆ ಸುಮಾರು 900 ಮನೆಗಳಿಗೆ ಹಕ್ಕುಪತ್ರ ನೀಡಿ ಮತ್ತು ಕೊಳಚೆ ನಿಗಮದಲ್ಲಿ 3,000 ಜನರಿಗೆ ಆಶ್ರಯ ನೀಡಿ ಈ ಸಮಿತಿಯವರು ಎಲ್ಲ ನಮಗೆ ಒಳ್ಳೆ ಮಾಡಿದ್ದಾರೆ. ನಾನು ಹೋರಾಟದಲ್ಲಿ ಸೇರಿದ ನಂತರ ನನಗೆ ಸ್ವಲ್ಪ ಧೈರ್ಯ ಬಂದಿದೆ. ಆಮೇಲೆ ಹೆದರಿಕೆ ಅನ್ನೋದೇ ಇಲ್ಲ. ಯಾಕಂದ್ರೆ ನಾನು ಪಂಚಾಯತ್ಗಳಿಗೆಲ್ಲ ಹೋಗಿ ನೀರಿನ ಬಗ್ಗೆ, ರಸ್ತೆ ಬಗ್ಗೆನೂ ಕೇಳಿದ್ದೇನೆ. ಈಗ ಮಕ್ಕಳ ಸ್ಕಾಲರ್ಶಿಪ್ ಬಗ್ಗೆ ಮತ್ತೆ ಯುವತಿಯರಿಗೆ ಶುಚಿ ಪ್ಯಾಡ್ ಬಗ್ಗೆನೂ ನಾನು ಈಗ ಕೇಳ್ತಿದ್ದೀನಿ. ನಮ್ಮ ಊರಲ್ಲಿ ಬೇರೆ ಬೇರೆ ಸಂಘಗಳು ಇದ್ದಾವೆ. ಗೌಳ್ಯಾರ, ಆಮೇಲೆ ಒಡ್ರ, ಸಿದ್ದಿ, ಆಮೇಲೆ ವಾಲ್ಮೀಕಿ, ಶೇರೇವ್ರಿ ಅಂದ್ರೆ ಯುವಕ ಸಂಘ,
ಕಟ್ಟಡ ಕಾರ್ಮಿಕರ ಸಂಘದು, ಭೂಮಿ ಹೋರಾಟ ಸಂಘ ಎಲ್ಲ ಸಂಘಗಳ ಸೇರಿ ವಿಡಿಸಿ ಮಾಡ್ಕೊಂಡೇವಿ. ಊರ ಅಭಿವೃದ್ಧಿ ಬಗ್ಗೆ ಕೂಡಿ ಕೆಲಸ ಮಾಡ್ತೇವ್ರಿ. ನಮ್ಮ ಮುಂಡಗೋಡದಲ್ಲೇ ಮೊನ್ನೆ ಒಂದು ಅಂಗನವಾಡಿಯಲ್ಲಿ ಮಗುಗೆ ಹಾವು ಕಡಿತು, 5 ವರ್ಷದ ಮಗುಗೆ ಹಾವು ಕಡಿತು. ಆ ಹಾವು ಕಡಿದಾಗ ಅವರು ಪಾಲಕರು ಮಗುವಿನ ಜೊತೆಗೆ ಸೇರಿಕೊಂಡು ಮನೆಗೆ ಹೋಗಿ ಅಲ್ಲಿಂದ ಆಸ್ಪತ್ರೆಗೆ ಬಂದ್ರು ಅಲ್ಲಿ ವೈದ್ಯಾಧಿಕಾರಿಗಳು ಏನು ಮಾಡಿದ್ರು ಅಂದರೆ ಅಲ್ಲಿ ಕೇರೇ ಮಾಡಲಿಲ್ಲ. ಅಂದರೆ ಪ್ರಾಥಮಿಕವಾಗಿ ಏನೋ ಮಾಡಬೇಕಿತ್ತಲ್ವ, ಔಷಧ ನೀಡಬೇಕಿತ್ತು ಅವರು, ಅದು ಅವ್ರು ನೀಡಲೇ ಇಲ್ಲ. ಹಾಗಾಗಿ ಮಗು ಡೆತ್ ಆಯಿತು. ಅದರದಲ್ಲಿ ನಾವೆಲ್ಲರೂ ಹೆಣ್ಮಕ್ಳೆಲ್ಲ ಸೇರಿಕೊಂಡು ನಮ್ಮ LVK ಸಂಸ್ಥೆಯವರೆಲ್ಲ ಸೇರಿಕೊಂಡು ಇದು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿಂದ ತಹಸೀಲ್ದಾರವರಿಗೆ ಒಂದು ಮನವಿ ಕೊಟ್ವಿ, ನಮಗೆ ಇಂಥ ವೈದ್ಯಾಧಿಕಾರಿ ಬೇಡ. ಆದರೆ ಅದು ಈಗ ನಾವು ಆ ಥರ ಮಾಡಿ ಬಂದಮೇಲೆ ಈಗ ಆಸ್ಪತ್ರೆ ಸುಧಾರಣೆ, ಅಂದರೆ ಈಗ ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಆ ಮಗುಗೇನೋ ಪರಿಹಾರ ಧನ ಅಂತ ಏನೋ ಸ್ವಲ್ಪ ಅವರು ಶಾಸಕರ ಕಡೆಲ್ಲ ಹೋಗಿ ಸ್ವಲ್ಪ ಪರಿಹಾರ ಧನ ಕೊಡಲೇಬೇಕು ಅಂತೇಳಿ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿದ್ವಿ. ಅದ್ರ ಪರಿಹಾರ ಕೊಡ್ತೇವೆ ಅಂತ ಎಲ್ಲ ಒಪ್ಕೊಂಡಿದ್ದಾರೆ. ಇನ್ನೊಂದು ವಿಷಯ ಏನಂತಂದರೆ ಸಾರಾಯಿ ಮಾರಾಟ ಅಧಿಕೃತವಾಗಿ ಅವರಿಗೂ ಅಷ್ಟೇ. ಈ ಶಾಲೆ 100 ಮೀಟರ್ ದೂರ ಇರಬೇಕು ಅನ್ನೋ ರೂಲ್ಸ್ ಇದೆ. ಆ ರೂಲ್ಸ್ ಮರೆತು ಕೆಲವರು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ 16ನೇ ಇಸ್ವಿಯಿಂದ ಇಲ್ಲಿ ತನಕ ನಾವು ಅದು ಫಾಲೋ ಮಾಡ್ತೇ ಬಂದಿದ್ದೇವೆ. ಮೊದಲಿನ ಕಾಲದಾಗ ನಮ್ಮ ಊರಾಗ ಶಾಲೆ ಇಲ್ಲ, ರಸ್ತೆ ಇಲ್ಲ, ಮಕ್ಕಳಿಗೆ ಶಾಲೆ ಭಯಂಕರ ತೊಂದರೆ ಆಗಿತ್ತು. ಈಗ ಹಾಸ್ಟೆಲ್ಲು ಅಲ್ಲೇ ಇಲ್ಲೇ ಹಾಸ್ಟೆಲ್ ಅದಾವ, ಮಕ್ಕಳೆಲ್ಲ ಹಾಸ್ಟೆಲಿಗೆ ಸೇರ್ಸಾಕ ಕುಂತೀವಿ. ಎಲ್ಲ ಮಕ್ಕಳು ಕಲಿಯಾಕ ಕುಂತಾರೆ. ಇಂಜಿನಿಯರು ಮತ್ತು ಮ್ಯಾನೇಜರು, ಡಾಕ್ಟರು ಎಲ್ಲ ಮಾಡ್ಬೇಕಂತೇಳಿ ಒಂದಕ್ಕಿಂತ ಒಂದು ಮಕ್ಕಳು ಕಲಿಯಾಕ ಕುಂತಾರೆ. ಈಗ 4-5 ಮಂದಿ ಜವಾಬ್ ಅದಾರ ನಮ್ಮ ತಂಡದಾಗ. ನನ್ನ ಮಗು 3 ವರ್ಷದ ಕೂಸು ತೀರಾ ಬಡಕಲ ಅಂತ ಹೇಳಿ ಅಂಗನವಾಡಿ ಟೀಚರ್ ಮತ್ತು LKದವರು ಹೇಳಿದ್ರು. ಅವ್ರು ಹೇಳ್ದಂಗ 2 ವರ್ಷ ಆಯ್ತು ಹೇಳಿ. ಆಮೇಲೆ ಅವ್ರು ಹೇಳ್ದಂಗ ಮೊಟ್ಟೆ, ಮೊಳಕೆ ಕಾಳು ಮತ್ತು ಅವ್ರು ಕೊಟ್ಟಂತ ಪೌಡರ್ನ ಕೊಟ್ಟಿದ್ರಿಂದ ನನ್ನ ಮಗು ಚೆನ್ನಾಗಿ ಬೆಳೆದಿದೆ. ಒಟ್ಟು ನಮ್ಮ ತಾಲೂಕ್ನಾಗ 80 ಮಕ್ಕಳು ನನ್ನ ಮಗುನಂಗ ಒಳ್ಳೆ ಚಲೋ ಆಗ್ಯಾವ್ರಿ. ನನ್ನ ಮಗ ಸಂಕೇತ 2 ವರ್ಷದ ಹಿಂದೆ ಮಂದ ಬುದ್ಧಿದವ ಆಗಿದ್ದ. ಅವಂದೇ ಲೋಕದಾಗ ಅವ ಇರ್ತಿದ್ದ. LVKದವರು ಮಾಡಿದ ಒಂದು ಕ್ಯಾಂಪ್ನಾಗೆ CRC ದಾವಣಗೆರೆಯಿಂದ ಡಾಕ್ಟರ್ ಬಂದ್ರು. ಅವರು ದಾವಣಗೆರೆ ಕರ್ಕೊಂಡು ಬಾ ಅಂತ ಹೇಳಿದ್ರು. ಈಗ 6 ಸಲ ಹೋಗಿ ತೋರ್ಸ್ಕೊ ಬಂದಿರಿಂದ ಅವರು ಹೇಳ್ದಂಗ ಮನೆಯಲ್ಲಿ ತರ್ಪಿ ಮಾಡಿದ್ದೇನೆ. ಈಗ ಚಲೋ ಮಾತಾಡ್ತಾ ಇದ್ದಾನೆ, ನಾವ್ ಹೇಳ್ದಂಗ ಕೇಳ್ತಾ ಇದ್ದಾನೆ. ನಾವು ಮೊದಲು ಕುರಿ ಸಾಕಣೆ, ಎರೆಹುಳು ಗೊಬ್ಬರ, ಬುಟ್ಟಿ ಚಾಪಿ ಹೆಣೆದು ಮಾಡ್ತಾ ಇದ್ವಿ. ನಾವೀಗ ಹೊಲಿಗೆ, ಕಸೂತಿ, ಎಂಬ್ರಾಯ್ಡ್ರಿಂಗ್, ಗೋಣಿ ಚೀಲ, ಮುತ್ತಿನ ಸರ, ಎಂಬ್ರಾಯ್ಡ್ರಿ ಮತ್ತು ಬ್ಯಾಗ್ ತಯಾರಿಕೆ ಮಾಡಿ ಹೆಚ್ಚಿನ ದುಡಿಮೆಯನ್ನು ಈಗ ಮಾಡ್ತಾ ಇದ್ದೇವೆ. ನಮ್ಮ ಊರಿನ ಯಾವುದೇ ಸಮಸ್ಯೆ ಆದರೂ ನಮ್ಮ ತಾಲೂಕು ಅಧಿಕಾರಿಗಳು ಹಾಗೂ ನಮ್ಮ ಕ್ಷೇತ್ರದ MLA ಹತ್ರ ಹೋಗಿ ನಮ್ಮ ಊರಿನ ಸಮಸ್ಯೆಗಳಿಗೆ ವಿಶ್ಲೇಷಣೆ ಮಾಡಿ ಯಾವುದೇ ಸಮಸ್ಯೆ ಇದ್ದರೂ ಅವರಿಗೆ ಬಗೆಹರಿಸಿಕೊಡುತ್ತಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ನನಗೆ 25ರಿಂದ 30 ವರ್ಷ ಇರಾಕ್ ಮನೆಯೂ ಇರಲಿಲ್ಲ, ಹೊಲಾನೂ ಇರಲಿಲ್ಲ. ಈ ವರ್ಷ ನನಗೆ ಹೊಲದ ಪಟ್ಟಾನು ಸಿಕ್ಕಿದೆ, ಮನೆ ಪಟ್ಟಾನು ಸಿಕ್ಕಿದೆ. ಅಂದರೆ ಈ ಸಲ ತಾಲೂಕಿನಲ್ಲಿ ಹೋರಾಟ ಮಾಡಿದ್ರಿಂದ ಸುಮಾರು 3,000 ಮನೆಗಳು ಮಂಜೂರಿಯಾಗಿವೆ ಮತ್ತು ಸುಮಾರು 53 ಜನಕ್ಕೆ 57 ಫಾರ್ಮ್ ತುಂಬಿದ್ರಲ್ಲಿ 200 ಎಕರೆ ಹೊಲ ಮಂಜೂರಿಯಾಗಿದೆ. ಈ ಒಂದು ವಿಚಾರ ನಮಗೆ ಖುಷಿ ತಂದಿದೆ. ಇದು 2018ರಿಂದ ನಾವು ಪ್ರಯತ್ನ ಮಾಡಿದ್ರು ಆಗಲಿದ್ದಂಥ ವ್ಯವಸ್ಥೆ ಈ ವರ್ಷ ನಮ್ಗೆ 2025ಕ್ಕೆ ಒಂದು ಖುಷಿ ವಿಚಾರ ಆಗಿದೆ ಅಂತ ಹೇಳಕ್ಕೆ ಇಷ್ಟ. ಊರಂದ್ರೆ ನಮ್ಗೆ ಇಷ್ಟೇನ ಅತಿಕ್ರಮಣ ಹೊಡೆದವ್ರು ಅಂತಿದ್ರು. ಭೂ ಹಕ್ಕು ಕಮಿಟಿ ಸೇರಿಂದ ನನಗೆ 2 ಎಕರೆ ಹೋರಾಟ ಮಾಡಿದ್ರಿಂದ 2 ಎಕರೆ ನಂಗೆ ಪಟ್ಟ ಸಿಕ್ಕಿದೆ. ಈಗ ನಾನು 2 ಎಕರೆ ಮಾಲೀಕ ಆಗಿದ್ದೇನೆ. ನಮ್ದೊಂದು ಯುವಕರ ಸೇವಾ ಸಂಘ ಅಂತ ಹೇಳಿದೆ, ಯುವಕರ ಸೇವಾ ಸಂಘ. ಮತ್ತು ನಮ್ಮ ಸಂಘಕ್ಕೆ ಇಲ್ಲಿ ಪಂಚಾಯತಿಯಲ್ಲಿ ಹೋದಾಗ ಪಂಚಾಯತಿಯವರು ಕೂಡ ಹಾಗೂ ಅಧಿಕಾರಿಗಳು ನಮ್ಮ ಸಂಘಕ್ಕೆ ಒಂದು ಒಳ್ಳೆ ಗೌರವವನ್ನು ಕೊಡ್ತಾರೆ. ಅದೇ ರೀತಿ ಊರಿನ ಕೆಲಸವನ್ನು ನಾವು ತಗೊಂಡೋದಾಗ ಸ್ವಲ್ಪ ಜಲ್ದಿ ಮಾಡಿಕೊಡ್ತಾರೆ ಸರ್ ಪಂಚಾಯತಿಯವರು. While the journey has been rewarding, it has not been without a challenge. The resilience of tribes of Mundgod continues to inspire us to push forward. The story of Mundgod is a testament to the power of unity and perseverance. Together, we envision a future where every tribal community thrives, preserving their identity while embracing opportunities.
The journey over the last 3 years have made us think positive. Now we strongly believe that together we can bring change.